ಹೋಗುವಾಗ ಅಪಶಕುನ ಹೇ, ಅಪಶಕುನವಾ ಎಲ್ಲಿಗೆ ಹೋಗ್ತಿ? ಕೃಷ್ಣಯ್ಯ ನಿನ್ನಲ್ಲೇ ಒಂದು ಮಾತು ಕೇಳ್ತೇನೆ ಈಗ ನೀನು ಒಂದ್ ಕಡೆ ಹೊರಟಿರ್ತೆ ನಿಮ್ಮನೆ ಬೆಕ್ಕ ಅಡ್ಡ ಬರ್ತದೆ ಅದನ್ನ ಹಿಂಗ್ ಎತ್ಕೊಂಡು ಹಿಂಗ್ ಮುದ್ದಾಡಿ ಹಿಂಗ್ ಬಿಟ್ಟಿಕ್ ಮೂವಾಗ್ತೀಯ ನೀನು ಅದು ಪ್ರಾಣಿ ಅಲ್ವೇನ? ಈಗ ನಾನು ನಿಮ್ಮನೆ ಬೆಕ್ಕಿನಂಗೆ ಅಲ್ಲೇನ? ಓ ಹಾಗೆ ಅಲ್ವದು? ಹೌದಾ? ಹೌದು. ನಾನು ಹೆಂಡ್ತಿ ಮನೆ ಯಾವ ಹೆಂಡ್ತಿ ಮನೆ? ಸತ್ಯಾಭಾಮ. ಕೃಷ್ಣಯ್ಯ ನಾನು ಬರ್ಲೇನಾ? ಅಯ್ಯೋ ನನ್ನ ಹೆಂಡತಿ ಮನೆ ನೀನ್ ಬರುದನ? ಹಂಗಲ್ಲ ಕೃಷ್ಣಯ್ಯ, ಮತ್ತೆ ಈಗ ನಾನೇ ಕೇಳ್ತೆ. ಈ ಲೋಕದಲ್ಲಿ ಒಂದು ರೂಢಿ ಉಂಟು, ಏನು? ಈಗ ಒಂದು ಗಂಡು ಒಂದು ಹೆಣ್ಣನ್ನು ಇಟ್ಕೊಂಬೋದು. ಈಗೇನು ಒಂದಿತ್ತು ಒಂದು ಹೆಣ್ಣು ಸಾಧ್ಯ ಆದ್ರೆ ಒಂದು ಗಂಡನ್ನು ಇಟ್ಕೊಂಬೋದು ಇತ್ತು. ಈಗ ಒಂದು ಹೆಣ್ಣನ್ನೇ ಇಟ್ಕೊಂಬೋದು ಯಾವ್ದಾರು ಕೇಳಿದ್ಯಾ ನೀನು? ಇದು ಕೇಳಲಿಲ್ಲ. ಇದು ಹಂಗೆ ಆಯ್ತು ಕೃಷ್ಣಯ್ಯ. ಕಷ್ಟಕ್ಕೆ ಬಂತು. ಈ ಲೋಕದಲ್ಲಿ ಅಂತಹ ಸಮಸ್ಯೆ ಎಂದು ಬರಲಿಲ್ಲ. ಹೌದು, ಇವಾಗ ಆಯ್ತಲ್ಲ ಕೃಷ್ಣಯ್ಯ. ಏನಾಯ್ತು? ನಿನ್ನ ಹೆಂಡತಿ ನಾನು ಹೆಂಡತಿ ಇಟ್ಕೊಂಡ್ಬಿಡ್ದೆ ಕೃಷ್ಣಯ್ಯ. ಅದು ಹೇಗ? ನನ್ನ ಹೆಂಡತಿ ನಿನ್ನ ಹೆಂಡತಿ ಹೇಗೆ ಇಟ್ಕೊಳ್ತು? ನಿನ್ನ ಹೆಂಡತಿ ಮನೆಗೆ ನಾನು ಹೆಂಡತಿ ಕೆಲಸಕ್ಕಿದ್ಲು, ಅವನು ನಿನ್ನ ಹೆಂಡತಿ ಇಟ್ಕೊಂಡಂಗೆ ಇಲ್ಲ. ಅದನ್ನು ಸರಿಯಾಗಿ ಹೇಳ್ಬೇಕಾ? ಅದನ್ನೇ ಅದು ಇಟ್ಕೊಂಡ್ಬಿಡೋದು ಮತ್ತೆಂತ? ಕೆಲಸಕ್ಕೆ ಇಟ್ಕೊಂಡಿದ್ದಾನೆ ಅಂತ ಅದೇ ಕೆಲಸಕ್ಕೆ. ಅದಕ್ಕೆ ಕೃಷ್ಣಯ್ಯ ನಾನು ಒಂಚೂರು ಬರ್ತೇನೆ. ಅಂತೂ ದೊಡ್ಡ ರಾಜ್ಯಂತ ಆಗೋದು ಕೃಷ್ಣಯ್ಯ. ನೀನು ಬರುವುದು ಹೌದು. ನಿನ್ನ ಹೆಂಡತಿ ಸಂತಿಗೆ ನೀನು ಮದುವೆ ಆಗಿದ್ದೀಯ. ಹೌದು, ನೀನೇ ಮದುವೆ ಮಾಡ್ಕೊಟ್ಟಿದ್ದೆ. ಹೌದಾ? ನಾನೇ ಮದುವೆ ಮಾಡ್ಕೊಂಡಿದ್ದೆ. ನೀ ನೋಡ್ಬಿಟ್ಟೆ ಹೆಣ್ಣನ್ನು ನಾ ಮದುವೆ ಆಯ್ತು. ಹೌದಾ? ಹೌದು. ಈಗಿರುವ ಹೇಗೆ ನಾನು ನೋಡ್ಬಿಟ್ಟದ್ದ? ಅದೇ ಮೊದಲು ಹುಡುಗಿ ಮೇಲೆ ನೀನೇ ಅಲ್ಲ ಹೋಗಿತ್ತು. ಹಾಗೆ ಹೇಳು. ಅದೇ ನೀನು ನೋಡ್ಬಿಟ್ಟದ್ದು ಮದುವೆ ಆದ್ರೆ ಅದೇ ಕೃಷ್ಣಯ್ಯ. ಈಗ ಒಂದು ಸ್ವಲ್ಪ ದಿನದ ಹಿಂದೆ ನೀನೇ ಮದುವೆ ಮಾಡಿಸ್ಕೊಟ್ಟಿದ್ದೆ. ಹೌದು, ಮಾಡಿಸ್ಕೊಂಡಿದ್ದೆ. ಹೌದು, ಅದು ಅಲ್ವಾ? ನನ್ನ ಆತ್ಮೀಯ ನೀನು ದೊಡ್ಡ ರಾಜ ಅಂತ ಆಗೋದು. ಮದುವೆ ಮುಗಿತಾ? ಮದುವೆ ಎಲ್ಲ ನಾನೇ ಓಡಾಟ ಮಾಡ್ದ. ಹಾಗೆ ಹೋದೆ, ಮೊದಲನೇ ರಾತ್ರಿ ಆಗಿತ್ತ. ನಾನು ಹೋದೆ, ಸುಮ್ಮನೆ ಮಲಗಿದೆ ಮಂಚದ ಮೇಲೆ. ಮೊದಲ ರಾತ್ರಿ ಕಥೆ ಹೌದಾ? ನಿನಗೂ ಹಸ್ತಲ್ಲ ಬಿಡ, ಅದು ನಮಗಾದ್ರೆ ಹೊಸ್ತು. ಹೇಳ ಹೇಳ. ಅದೇ ಹೋದೆ, ಮಲಗಿದೆ. ಅರೆ ಗೊತ್ತಾಯ್ತು, ಅಲ್ಲೇ ನಿದ್ರೆ ಹೊತ್ತು ಬಿಡ್ತು. ಅದು ಪ್ರತಿದಿನ ನಮ್ಮನೆ ಪಕ್ಕದ ಮನೆದು ಒಂದು ಬೆಕ್ಕು ಬಂದು ಉಪದ್ರ ಕೊಡುದು. ಈಗ ನೀ ಬೆಕ್ಕಿನ ಕಥೆ ಹೇಳ್ತೀಯ? ಹೌದಾ? ಎಂತ ಮಾಡುದು? ಅದು ಮಾತವನಿಗೆ ಕೇಳಿತ್ತಲ್ಲ ಅದು. ಹೌದೌದು. ಬೆಕ್ಕು ಬಂದು ಉಪದ್ರ ಕೊಡುದು. ನಾನ್ ನಿದ್ರೆಗೊಂಡ ಯಾವತ್ತೂ ನೀನ್ ಕೊಡ್ತಿದ್ದೆ ಯಾವಾಗಲೂ ಬೆಕ್ಕಿಗೆ. ಇದು ಯಾರು ಹೇಳ್ಕೊಟ್ಟಿದ್ದ? ಅದು ಬೆಕ್ಕು ಬಂದು ಉಪದ್ರ ಕೊಟ್ಟರೆ ನಿದ್ರೆ ಮಾಡೋದು ತೊಂದ್ರೆ ಆಗ್ತಿಲ್ಲ. ಅದ್ವಾಗ ಯಾವತ್ತೂ ಕೊಡ್ತಿದ್ದೆ, ಬೆಕ್ಕಿಗೆ ಹೋಗ್ತಿತ್ತು. ಹೌದಾ? ಈಗ ಆದ ಸಮಸ್ಯೆ ಆಯ್ತು. ಒಂದಿನ ರಾತ್ರಿ ಒಳಗೆ ಗೊತ್ತಿದ್ದು ಸಮಾನ ನಿದ್ರೆ ಅಂತಿತ್ತು, ಮುಳುಗಿದ್ದೆ. ಹೆಂಡತಿ ಬಂತು, ಹೀಗೆ ಎಬ್ಬಿಸ್ತು. ನಾನು ಬೇಕು ಅಂದ್ರೆ ಯಾವ್ದಕ್ಕೂ ಒಂದು ಬಿಟ್ಟೆ. ಹೆಂಡತಿ ಕಪಾಲಿ ಸಾಮ ಬಿತ್ತು. ಕಪಾಲ್ ಹೂದ್ರು ಗಂಗ. ಎಂತ ಮಾಡುದು? ಈಗಲೇ ನೀವ್ ಹಿಂಗ್ ಹೊಡಿತ್ರಿ, ನಾ ಹಿಂಗ್ ಮತ್ತೆ ಎಷ್ಟು ಹೊಡಿತ್ರಿ ಹೇಳ್ತಾರೆ ಓಡೋ ನಿಮ್ಮನ್ನ ಹೆಂಡತಿ ಅಲ್ಲಿ ನಿಜವಾಗ್ತದೆ. ಎಂತ ಅದು? ನೀನು ಹೀಗ್ ಮಾಡಿದ್ರೆ ಮತ್ತೆ ಅವಳು ಇರ್ತಾಳೆ. ಅದು ಮೊದಲ ರಾತ್ರಿ ಅದು ಎಂತ ಅದು ಹೆಂಗ ಆಯ್ತಪ್ಪ, ಅದು ಪರಮಶಿ ಆಯ್ತಪ್ಪ, ಅದು ಎಂತ ಮಾಡುದು? ಪರಮೇಶಿ ಆಯ್ತಾ? ಹೌದು. ಆಗ್ಲೇ ಈಗ ಏನ್ ಮಾಡ್ಬೇಕು? ಈಗ ಎಂತ ಬಾರಿ ಬೇಜಾರಲ್ಲಿ ಇದ್ದಂಗಿದ್ದೇನ? ಎಂತ ನಮ್ಮ ಅಣ್ಣನಲ್ಲಿ ಹೋದ್ರೆ ಏನ್ ಮಾಡುವುದು? ಅಣ್ಣ ಇವತ್ತು ಸಮ ತಗೊಂಡಿದ್ರ? ಸಮ ತಕೊಂಡಿದ್ದಾರೆ. ಯಾರು ಕೊಟ್ಟಿದ್ದಾರೆ ಗೊತ್ತಿಲ್ಲ. ಇವತ್ತು ಬೆಳಗ್ಗೆನೆ ತಗೊಂಡಿದ್ದಾರೆ. ಅಯ್ಯೋ, ಹೌದು. ಹಿಂಗಾಯ್ತಾ? ಹೌದೌದು. ಎಡಗಾಲು ಹೋದ್ರು ನಿಂಗೆ? ಎಡಗಾಲಿನಲ್ಲಿ ಉಂಟು. ಎಡಗಾಲೆಲ್ಲ ಬದುಕಾಗಿ ಇಲ್ಲಿ ನನ್ನ ಮುಖ ತೋರಿಸ್ಬೇಡ, ಮುಖವನ್ನ ತೋರಿಸ್ಬೇಡ. ಎಡಗಾಲಲ್ಲಿ ಗೊತ್ತಿದ್ದು ಭಾರಿ ಅಪರಾಧ ಆಯ್ತು. ಹೌದು, ಅಪರಾಧವೇ. ಅದಕ್ಕಾಗಿ ಬೇಸರ ಕಳೆಯುವುದಕ್ಕೋಸ್ಕರ ಸತ್ಯಾಭಾಮ ನಿಮಗೆ ಯಾಕೆ ಗೊತ್ತಿದ್ದ? ಅಷ್ಟಪತ್ನಿಯರಲ್ಲಿ ಇಷ್ಟಪತ್ನಿ ಅಲ್ವಾ? ಹೌದಾ? ಯಾಕೆ ಶಮಂತ ಕಮನಿಯ ಮಣಿ ಉಂಟು. ಹೌದಪ್ಪ. ಅದಕ್ಕಾಗಿ ಇವತ್ತು ಕೃಷ್ಣಯ್ಯ ನಾನು ಬರ್ಲೇನಾ? ನಾನು ಹೇಳ್ತೀನಿ ಒಂದ್ಸರಿ ಮಾಡ್ಕೊಂಡು ನೋಡು. ನಾನು ಮದುವೆ ದಿನ ಕೊಟ್ಟಿದ್ದ ಕಂಕಣ ಸತ ಬಿಚ್ಚಿದ್ನಿಲ್ಲ ಹಂಗೆ. ಅಯ್ಯೋ, ಪೇಟೆನೆ ಬಿಚ್ಚಿದ್ನಿಲ್ಲ ಹಂಗೆ ಮಾರಾಯ. ಇದು ಹೋಗೋಣ. ಹೋಗೋಣ. ಇದು ಮತ್ತೆ ತಡ ಮಾಡೋದು ಬೇಡ. ಅಡ್ಡಿ